ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಮತ್ತೆ ಯಾವ್ಯಾವ ಚಾಪ್ಟರ್ ಇಂದ ಕೇಳ್ತಾರಂತ ಹೇಳಿದ್ದೆ. ಈ ವಿಡಿಯೋದಾಗ ನಾನು 3 ಮಾರ್ಕ್ಸ್ ಇಂದು ಇಂಪಾರ್ಟೆಂಟ್ ಕ್ವಶನ್ಸ್ ಮತ್ತೆ ಯಾವ್ಯಾವ ಚಾಪ್ಟರ್ ಇಂದ ಕೇಳ್ತಾರ ಅಂತ ಹೇಳ್ತೀನಿ. ಕರೆಕ್ಟ್ ಆಗಿ ಕೇಳಿಸ್ಕೊರಿ. ನಿಮ್ ಕಡೆ ಏನಾದ್ರು ಕ್ವಶನ್ ಪೇಪರ್ ಇರ್ಲಿಕ್ಕಂತಂದ್ರೆ ಇದರ ಡಿಸ್ಕ್ರಿಪ್ಷನ್ ದಾಗ ಕೊಟ್ಟಿನಿ, ಪ್ರಿಂಟ್ ತೆಗೆಸ್ಕೋಬೇಕು. ಆ ವರ್ಷದ್ದು ಮಾಡೆಲ್ ಕ್ವಶನ್ ಪೇಪರ್ ನಿಮ್ ಕಡೆ ಇದ್ರ ಯಾವ ಚಾಪ್ಟರ್ ದಾಗಿಂದ ಕೇಳ್ತಾರ, ಯಾವ ಟೈಪ್ ಕ್ವಶನ್ಸ್ ಕೇಳ್ತಾರ ಒಂದು ನೀವು ಈಸಿಯಾಗಿ ಐಡೆಂಟಿಫೈ ಮಾಡಬಹುದು. ನಿಮ್ಗೆ ಆಲ್ರೆಡಿ ಗೊತ್ತೈತಿ ಏನು 3 ಮಾರ್ಕ್ಸ್ ಕ್ವಶನ್ಸ್ ಯಾವ್ದ್ರಾಗ ಬರ್ತಾವ ಹೇಳು, ಪಾರ್ಟ್ ಸಿ ಒಳಗಡೆ ಬರ್ತಾವ. ಓಕೆ, ಹಾಗಾದ್ರೆ ಇಲ್ಲಿ ಕೆಲವೊಂದಿಷ್ಟು ಕ್ವಶನ್ಸ್ ಗಳನ್ನ ಕೊಟ್ಟಾರ. ಈ ಕ್ವಶನ್ಸ್ ಗಳನ್ನ ಕೊಟ್ಟಾರ ಅಂತಂದ್ಮೇಲೆ ಇದೇ ಚಾಪ್ಟರ್ ಇಂದ ಬರ್ತಾವ ಅಂತ ಅರ್ಥ. ಇದ್ರದ್ದು ನಾನು ಆನ್ಸರ್ಸ್ ಸಹಿತ ನಾನು ನಿಮಗೆ ಇಲ್ಲಿ ಹೇಳ್ತೀನಿ. ಫಸ್ಟ್ ಆಫ್ ಆಲ್ ಚಾಪ್ಟರ್ಸ್ ಗಳನ್ನ ಗುರ್ತ ಮಾಡ್ಕೊಡ್ರಿ, ಯಾವ್ಯಾವ ಚಾಪ್ಟರ್ ಇಂದ ಕೇಳ್ಯಾರ ಅಂತ ಹೇಳಿ. ಒಂದ್ ಕಡೆ ಬರ್ಕೊಡ್ರಿ 3 ಮಾರ್ಕ್ಸ್ ಇಂಪಾರ್ಟೆಂಟ್ ಚಾಪ್ಟರ್ ಯಾವ್ಯಾವ ಅಂತ ಹೇಳಿ. ನೀವಂತೂ ಬರ್ಕೊಳಂಗಿಲ್ಲ ಬಿಡಂಗಿಲ್ಲ, ಬರೀ ಹಂಗ ವಿಡಿಯೋ ನೋಡ್ಕೊತ ಕುಂತ್ರ ಅಂದ್ರೆ ಆಗಂಗಿಲ್ಲ. ನೋಡಿ, ರೈಟ್ ದ ಸ್ಟೋರ್ಡ್ ಫುಡ್ ಪ್ರೆಸೆಂಟ್ ಇನ್ ಡಿಫರೆಂಟ್ ಕ್ಲಾಸಸ್ ಆಫ್ ಅಲ್ಗೆ. ಎಷ್ಟನೇ ಚಾಪ್ಟರ್ ತೆಗೈತಿದೆ? 3ನೇ ಚಾಪ್ಟರ್, ಪ್ಲಾಂಟ್ ಕಿಂಗ್ಡಮ್. ದ ಟಿಶ್ಯೂ ಬಿಟ್ವೀನ್ ಅಪ್ಪರ್ ಅಂಡ್ ಲೋವರ್ ಎಪಿಡರ್ಮಿಸ್ ಆಫ್ ಲೀಫ್ ಇಸ್ ಕಾಲ್ಡ್ ಮಿಸೋಫಿಲ್. ಇದೊಂದು ಕೊಟ್ರ ಮೇಲಿನ ಸೆಂಟೆನ್ಸ್, ಕೆಳಗೆ ಎ ಅಂಡ್ ಬಿ ಅಂತ ಹೇಳಿ ಸಬ್ ಕ್ವಶನ್ ಕೊಟ್ರ ನೋಡ್ರಿ. ರೈಟ್ ದ ಟೈಪ್ ಆಫ್ ಸೆಲ್ಸ್ ಫೌಂಡ್ ಇನ್ ದಿಸ್ ಟಿಶ್ಯೂ ಇನ್ ಡೈಕಾಟ್ ಲೀಫ್. ಅಂದ್ರೆ ಡೈಕಾಟ್ ಲೀಫ್ ದಾಗ ಯಾವ ಟೈಪ್ ಸೆಲ್ಸ್ ಪ್ರೆಸೆಂಟ್ ಇರ್ತಾವ ಅದನ್ನ ಹೇಳಬೇಕು. ಮೆನ್ಷನ್ ಎನಿ ಟು ಅನಾಟಮಿಕಲ್ ಡಿಫರೆನ್ಸ್ ಬಿಟ್ವೀನ್ ಡೈಕಾಟ್ ಲೀಫ್ ಅಂಡ್ ಮೊನೋಕಾಟ್ ಲೀಫ್. ಇದು ಯಾವ ಚಾಪ್ಟರ್ ಹೇಳೋಣ? ಅನಾಟಮಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್. ಡ್ರಾ ದ ಲೇಬಲ್ಡ್ ಪಾರ್ಟ್ಸ್ ಆಫ್ ಆರ್ಗನ್ ರೆಸ್ಪಾನ್ಸಿಬಲ್ ಫಾರ್ ಟ್ರಾಪಿಂಗ್ ಲೈಟ್ ಎನರ್ಜಿ ಎಸೆನ್ಷಿಯಲ್ ಫಾರ್ ಫೋಟೋಸಿಂಥೆಸಿಸ್ ಇನ್ ಪ್ಲಾಂಟ್. ಎಷ್ಟನೇ ಚಾಪ್ಟರ್? ಚಾಪ್ಟರ್ ನಂಬರ್ 8, ಸೆಲ್ ದ ಯೂನಿಟ್ ಆಫ್ ಲೈಫ್. ನೆಕ್ಸ್ಟ್, ಪ್ಲಾಂಟ್ ಸೆಲ್ ಅಂಡರ್ಗೋ ಸೈಟೋಕೈನೆಸಿಸ್ ಬೈ ಡಿಫರೆಂಟ್ ಮೆಕ್ಯಾನಿಸಮ್ ದ್ಯಾನ್ ಇನ್ ಅನಿಮಲ್ ಸೆಲ್ ಸಬ್ಸ್ಟೆನ್ಸಿಯೇಟ್. ಇದೆಷ್ಟನೇ ಟಾಪಿಕ್? ಸೆಲ್ the unit cell cycle and cell division topic nagide. Write the characteristics of plant growth regulators in plant growth and development topic. Draw neat label diagram of nephron. ಅಂದ್ರೆ ಒಂದು 3 ಮಾರ್ಕ್ಸ್ ಇಂದು 2 ಡಯಾಗ್ರಾಮ್ ಕೇಳ್ತಾರಂತ ಆಯ್ತು. ಇದು ಯಾವ ಟಾಪಿಕ್ ನಾಗೈತಿ? The excretory product and their elimination. Briefly explain chemical transmission of impulse. ಇದು ಯಾವ್ದು ಹೇಳ? ನ್ಯೂರಲ್ ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್. ಈಗ ಆನ್ಸರ್ ಹೇಳ್ಕೊಂತ ಹೋಗ್ತೀನಿ ನೋಡ್ರಿ. ಯಾವ್ಯಾವ ಟಾಪಿಕ್ ಅನ್ನೋದು ಗೊತ್ತಾತಲ್ಲ, ಒಂದ್ ಕಡೆ ಬರ್ಕೊಂಡ್ರಲ್ಲ. ಅಂದ್ರೆ 7 ಚಾಪ್ಟರ್ 7 ಕ್ವಶನ್ಸ್ ಅನ್ನ ಕೇಳ್ತಾರೆ. ನಿಮ್ಗೆ ಯಾವ್ದು ಈಸಿ ಅನಿಸ್ತೈತಿ ಆ ಟಾಪಿಕ್ ಅನ್ನ ಸೆಲೆಕ್ಟ್ ಮಾಡ್ಕೋರಿ. ಯಾರು ಜಸ್ಟ್ ಪಾಸ್ ಆಗ್ಬೇಕನ್ನಾಗತ್ತಿರಲ್ಲ ಕೇಳ್ಲಿ, ಲಕ್ಷ ಕೊಟ್ಟು ಪಾಸ್ ಆಗ್ಬೇಕನ್ನೋರು ಬರೀ 2 ಚಾಪ್ಟರ್ ಪರ್ಫೆಕ್ಟ್ ಆಗ್ರಿ. ಆ ಚಾಪ್ಟರ್ ದಾಗಿಂದ 5 ಮಾರ್ಕ್ಸ್ ಇನ್ನು ಬಂದಿರ್ಬೇಕು. ಅಂತ ಟಾಪಿಕ್ ಅನ್ನ ಸೆಲೆಕ್ಟ್ ಮಾಡ್ಕೊಡ್ರಿ ಯಾವ್ದು ಅಂತ ಹೇಳಿ. ಇಲ್ಲಿಕಂತಂದ್ರೆ ನಾ ಹೇಳ್ತೀನಿ, ಬೇಕಾದ್ರೆ ನಿಮ್ಗೆ ಕಾಮೆಂಟ್ ಅಲ್ಲಿ ಕೇಳ್ರಿ, ನಾನು ಅಲ್ಲಿ ನಿಮ್ಗೆ ತಿಳಿಸ್ತೀನಿ. 1ನೇ ಕ್ವಶನ್ ನೋಡಿ, ರೈಟ್ ದ ಸ್ಟೋರ್ಡ್ ಫುಡ್ ಪ್ರೆಸೆಂಟ್ ಇನ್ ಡಿಫರೆಂಟ್ ಕ್ಲಾಸಸ್ ಆಫ್ ಅಲ್ಗೆ ಅಂತಂದ್ರೆ ಇದು ಪ್ಲಾಂಟ್ ಕಿಂಗ್ಡಮ್ ಟಾಪಿಕ್ ಇಂದ ನೋಡಲಿ ಒಂದು ಚಾರ್ಟ್ ಅನ್ನ ಕೊಟ್ಟಾರಲ್ಲಿ. ಅಲ್ಗೆ ಮತ್ತೆ ಅದರದ್ದು ಎಷ್ಟು ಕ್ಲಾಸಸ್ ಅದಾವ ಅಂತ ಹೇಳಿ ನಮ್ಗೆ ಆಲ್ರೆಡಿ ಗೊತ್ತು. ಅಲ್ಗೆಗಳನ್ನ 3 ಕ್ಲಾಸಸ್ ಅನ್ನಾಗಿ ಡಿಫರೆನ್ಶಿಯೇಟ್ ಮಾಡ್ಯಾರ. ಯಾವುದು? ಕ್ಲೋರೋಫೈಸಿಯೆ, ಫಿಯೋಫೈಸಿಯೆ ಮತ್ತೆ ರೋಡೋಫೈಸಿಯೆ ಅಂತ ಅಂದ್ಬಿಟ್ಟು. ಓಕೆ, ಹಾಗಾದ್ರೆ ಈ ಕ್ಲೋರೋಫೈಸಿ ಒಳಗ ಸ್ಟೋರ್ ಫುಡ್ ಯಾವುದು? ಸ್ಟಾರ್ಚ್. ಫಿಯೋಫೈಸಿ ಒಳಗ ಸ್ಟೋರ್ ಫುಡ್ ಯಾವುದು? ಮ್ಯಾನಿಟಾಲ್ ಮತ್ತೆ ಲ್ಯಾಮಿನಾರಿನು. ರೋಡೋಫೈಸಿ ಒಳಗೆ ಸ್ಟೋರ್ ಫುಡ್ ಯಾವುದು? ಫ್ಲೋರಿಡಿನ್ ಸ್ಟಾರ್ಚ್. ನೀವು ಕರೆಕ್ಟ್ ಆಗಿ ಗೊತ್ತಿದ್ರ ಅಂತಂದ್ರೆ, ಕ್ಯಾರೆಕ್ಟರಿಸ್ಟಿಕ್ಸ್ ಗಳನ್ನ ಓದ್ಕೊಂಡಿದ್ರ ಅಂತಂದ್ರೆ ಈಸಿಯಾಗಿ ಅರ್ಥ ಆಗಿರ್ತೈತಿ. ಇಲ್ಲಿಕಂದ್ರೆ ಅರ್ಥ ಆಗಿರಂಗಿಲ್ಲ. ಇದ ಟಾಪಿಕ್ ನಾಗ 5 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಸಹಿತ ಕೇಳ್ತಾರ. ನೀವು 5 ಮಾರ್ಕ್ಸ್ ಓದ್ಕೊಂಡ್ರ ಅಂತಂದ್ರ 3 ಮಾರ್ಕ್ಸ್ ಸಹಿತ ಈಸಿಯಾಗಿ ಆನ್ಸರ್ ಬರಿಬಹುದಿಲ್ಲ. ಫಸ್ಟ್ ಆಫ್ ಆಲ್ ನೋಡ್ರಿ, ಟಾಪಿಕ್ ಇಂದ ಸ್ಟಾರ್ಟ್ ಮಾಡ್ತೀನಿ. ಇಲ್ಲಿ ಪ್ಲಾಂಟ್ ಕಿಂಗ್ಡಮ್ ಒಳಗಡೆ 5 ಡಿವಿಷನ್ಸ್ ಗಳನ್ನಾಗಿ ಡಿಫರೆನ್ಶಿಯೇಟ್ ಮಾಡ್ತಾರೆ. ಯಾವುದು? ಬ್ರಯೋಫೈಟ್ಸ್ ಒಂದು, ಟೆರಿಡೋಫೈಟ್ಸ್ ಒಂದು, ಜಿಮ್ನೋಸ್ಪರ್ಮ್, ಅಂಜಿಯೋಸ್ಪರ್ಮ್ಸ್. ಇವು 4 ಡಿವಿಷನ್ ಆಯ್ತಾ. ಅದಕ್ಕಿಂತ ಮೇನ್ ಆಗಿ ಫಸ್ಟ್ ಆಫ್ ಆಲ್ ಲೋವರ್ ಕ್ಲಾಸ್ ಅಲ್ಲಿ ಬರುವಂತಹ ಡಿವಿಷನ್ ಯಾವ್ದು ಹೇಳು? ಅಲ್ಗೆ. ಅಲ್ಗೆ ಒಳಗಡೆ ಕ್ಲೋರೋಫಿಲ್ ಪಿಗ್ಮೆಂಟ್ ಇರೋದ್ರಿಂದ, ಅದು ಥ್ಯಾಲಾಯ್ಡ್ ಸ್ಟ್ರಕ್ಚರ್ ಆಗಿರೋದ್ರಿಂದ ಅದನ್ನ ಪ್ಲಾಂಟ್ ಕಿಂಗ್ಡಮ್ ಅಲ್ಲಿ ಇಟ್ಟಾರ. ಬ್ರಯೋಫೈಟ್ ಅದ ಕ್ಯಾರೆಕ್ಟರ್ ಏನು? ಅದ್ರಾಗ ಲೀಫ್ ಇಲ್ಲ, ಸ್ಟೆಮ್ ಇಲ್ಲ, ವ್ಯಾಸ್ಕ್ಯುಲರ್ ಬಂಡಲ್ಸ್ ಗಳಿಲ್ಲ. ಆದ್ರೂ ಸಹಿತ ಅದನ್ನ ನಾವು ಪ್ಲಾಂಟ್ ಅಂತ ಕರಿತೀವಿ. ಯಾಕೆ? ಡ್ಯೂ ಟು ಪ್ರೆಸೆನ್ಸ್ ಆಫ್ ಕ್ಲೋರೋಫಿಲ್ ಪಿಗ್ಮೆಂಟ್. ಅದರ ಕ್ಯಾರೆಕ್ಟರಿಸ್ಟಿಕ್ಸ್ ಏನೈತೆ ಅದನ್ನು ಕೂಡ ನೋಡ್ಕೊಡ್ರಿ. ನಾವು ಆಂಫಿಫೈಟ್ಸ್ ಅನ್ನು ನಾವು ಆಂಫಿಬಿಯನ್ಸ್ ಆಫ್ ಪ್ಲಾಂಟ್ ಕಿಂಗ್ಡಮ್ ಅಂತಾನು ಕೂಡ ಕರಿತೀವಿ. ಯಾಕೆ ಕರಿತೀವಿ? ಅದು ವಾಟರ್ ಮತ್ತೆ ಲ್ಯಾಂಡ್ ಎರಡತ್ರದ ಮೇಲೂ ಸಹಿತ ಗ್ರೋ ಆಗ್ತಾ ಇರ್ತದ. ಸೊ ಹಾಗಾಗಿ ಅದನ್ನ ಆಂಫಿಬಿಯನ್ಸ್ ಆಫ್ ಪ್ಲಾಂಟ್ ಕಿಂಗ್ಡಮ್ ಅಂತ ಕರಿತೀವಿ. ಟೆರಿಡೋಫೈಟ್ಸ್ ಅನ್ನು ಏನಂತ ಕರಿತೀರಿ ಹೇಳ್ರಿ? ಟೆರಿಡೋಫೈಟ್ಸ್ ಆರ್ ದಿ ಫಸ್ಟ್ ಟೆರೆಸ್ಟ್ರಿಯಲ್ ಪ್ಲಾಂಟ್ಸ್ ವಿಚ್ ಗ್ರೋ ಆನ್ ದಿ ಲ್ಯಾಂಡ್. ಅಂದ್ರೆ ಭೂಮಿಯ ಮೇಲೆ ಮೊಟ್ಟ ಮೊದಲನೇವಾಗಿ ಕಂಪ್ಲೀಟ್ ಆಗಿ ಗ್ರೋ ಆಗಿರುವಂತಹ ಪ್ಲಾಂಟ್ ಯಾವುದು? ಟೆರಿಡೋಫೈಟ್ಸ್. ಈ ಪ್ಲಾಂಟ್ ಅದ ಒಳಗಡೆ ಲೀಫ್ ಇರ್ತದ, ಸ್ಟೆಮ್ ಇರ್ತದ, ಡೆವಲಪ್ಮೆಂಟ್ ಇರ್ತಾವ. ಪ್ಲಾಂಟ್ಸ್ ಗಳು ಸಹಿತ ಚೆನ್ನಾಗಿ ಫಾರ್ಮೇಶನ್ ಆಗಿರ್ತಾವ. ಲೀಫ್ ಮೇಲೆ ಸ್ಪೋರ್ಸ್ ಪ್ರೆಸೆಂಟ್ ಇರ್ತಾವ. ಅದಕ್ಕ ಸ್ಪೋರೋಫಿಲ್ಸ್ ಅಂತಾನು ಕೂಡ ಕರಿತೀವಿ. ಕೆಲವೊಂದಿಷ್ಟು ಲೀಫ್ ಲಾರ್ಜ್ ಇರ್ತಾವ, ಕೆಲವೊಂದಿಷ್ಟು ಲೀಫ್ ಸಣ್ಣ ಇರ್ತಾವ. ಈ ರೀತಿ ಕ್ಯಾರೆಕ್ಟರಿಸ್ಟಿಕ್ಸ್ ಗಳನ್ನ ಪ್ರಾಕ್ಟೀಸ್ ಮಾಡ್ಕೊಡ್ರಿ. ಈ ಟೆರಿಡೋಫೈಟ್ಸ್ ಅನ್ನು ಬಿಟ್ಟು ನೆಕ್ಸ್ಟ್ ಬರೋದು ಯಾವುದು? ಜಿಮ್ನೋಸ್ಪರ್ಮ್. ಈಗ ಜಿಮ್ನೋಸ್ಪರ್ಮ್, ಜಿಮ್ ಅಂದ್ರೆ ಏನು? ಫಾರ್ ಎಕ್ಸಾಂಪಲ್ ಬಾಡಿ ಬಿಲ್ಡರ್ ಇರ್ತಾರಲ್ಲ, ಅದನ್ನ ಜಿಮ್ ಮಾಡಿದ್ರ ರೀತಿ ಬರುತ್ತೆ. ಅಂದ್ರೆ ನೆಕೆಡ್ ಬಾಡಿ. ಅಂದ್ರೆ ಇಲ್ಲಿನೂ ಸಹಿತ
ಸೀಡ್ ಯಾವ ರೀತಿ ಗ್ರೋತ್ ಆಗತ್ತಂದ್ರೆ, ಯಾವ ರೀತಿ ಡೆವಲಪ್ಮೆಂಟ್ ಆಗಿರ್ತದೆ ಅಂತಂದ್ರೆ, ವಿತೌಟ್ ಫ್ರೂಟ್ ವಾಲ್, ಯಾವುದೇ ರೀತಿ ಫ್ರೂಟ್ ವಾಲ್ ಇರಂಗಿಲ್ಲ. ನೆಕ್ಸ್ಟ್ ಕ್ವಶನ್ ನೋಡ್ಲಿ, ದ ಟಿಶ್ಯೂ ಬಿಟ್ವೀನ್ ಅಪ್ಪರ್ ಅಂಡ್ ಲೋವರ್ ಎಪಿಡರ್ಮಿಸ್ ಆಫ್ ಲೀಫ್ ಇಸ್ ಕಾಲ್ಡ್ ಮಿಸೋಫಿಲ್. ಅದರಲ್ಲಿ ಕೆಳಗೆ ಸಬ್ ಕ್ವಶನ್ಸ್ ಎರಡು ಕೊಟ್ಟಾರ. ರೈಟ್ ದ ಟೈಪ್ ಆಫ್ ಸೆಲ್ಸ್ ಫೌಂಡ್ ಇನ್ ದಿಸ್ ಟಿಶ್ಯೂ ಇನ್ ಡೈಕಾಟ್ ಲೀಫ್ ಅಂಡ್ ಮೆನ್ಷನ್ ಎನಿ ಟು ಅನಾಟಮಿಕಲ್ ಡಿಫರೆನ್ಸ್ ಬಿಟ್ವೀನ್ ಡೈಕಾಟ್ ಲೀಫ್ ಅಂಡ್ ಮೊನೊಕಾಟ್ ಲೀಫ್ ಅಂತಂತೇಳಿ. ಅಂತಂದ್ರೆ ಇಲ್ಲಿ ಯಾವುದಿದು ಎಷ್ಟು ಅನಾಟಮಿ ಆಫ್ ಫ್ಲವರಿಂಗ್ ಪ್ಲಾಂಟ್ ಟಾಪಿಕ್ ಅಲ್ಲಿ ಬರುವಂತ ಒಂದು ಕ್ವಶನ್ ಇದು. ಡೈಗ್ರಾಮ್ ನಾನು ತೋರಿಸ್ತೀನಿ ನೋಡ್ರಿ. ಎಸ್, ಇದು ಡೈಕಾಟಿಲಿಡಾನ್ ಲೀಫರ್ ಡೈಗ್ರಾಮು, ಇದು ಮೊನೊಕಾಟಿಲಿಡಾನ್ ಲೀಫರ್ ಡೈಗ್ರಾಮು. ಓಕೆ, ನನ್ನ ಬ್ಯಾಟ್ರಿ ಒಂದು ಲೋ ಆಗಕ್ಕೆ ಬಂತು. ನಾನು ಇವಾಗ ಚಾರ್ಜ್ ಹಾಕ್ತೀನಿ, ಒಂದು ಸ್ವಲ್ಪ ನೀವು ನೋಡ್ತಾ ಇರಿ. ಜಸ್ಟ್ ವೇಟ್ ಮಿನಿಟ್. ಡೋಂಟ್ ವರಿ, ಇವಾಗ ಚಾರ್ಜಿಂಗ್ ಹಾಕಿದ್ದೀನಿ, ಬ್ಯಾಟ್ರಿ ಲೋ ಆಗಲ್ಲ. ಎಸ್, ಅಂದ್ರೆ ಇದ್ರಲ್ಲಿ ನೋಡಿ, ಇಲ್ಲಿ ಒಂದನೇ ಕ್ವಶನ್ಗೆ ಆನ್ಸರು ಪಾಲಿಸೆಡ್ ಮಿಸೋಫಿಲ್ ಮತ್ತೆ ಸ್ಪಾಂಜಿ ಮಿಸೋಫಿಲ್. ಎರಡನೇ ಕ್ವಶನ್ ಅನಾಟಮಿ ಡಿಫರೆನ್ಸ್ ಏನು ಹೇಳಿ. ಸ್ಟೊಮ್ಯಾಟಾ, these are present in dicot leaf only in the lower surface. In monocot, present on both surface, upper epidermis and even also the lower epidermis. Bulliform cells present in only monocot, absent in dicot. Bundle sheath cell present in only dicot but absent in monocot. ಈ ರೀತಿ ಡಿಫರೆನ್ಸ್ ಹೇಳ್ಬೋದು. ಅಂದ್ರೆ ಅನಾಟಮಿ ಆಫ್ ಫ್ಲವರಿಂಗ್ ಪ್ಲಾಂಟ್ ಟಾಪಿಕ್ ಅಲ್ಲಿ ನಿಮಗೆ 3 ಮಾರ್ಕ್ಸ್ ಇಂದು ಒಂದು ಕ್ವಶನ್ ಫಿಕ್ಸ್ ಬರ್ತದ ಅಂತ ಅರ್ಥ. ಇಂಥ ಕ್ವಶನ್ಸ್ PDF ಏನಾದರೂ ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ. ಇನ್ನು ಬೇರೆ ವಿಡಿಯೋದಲ್ಲಿನೂ ಸಹಿತ ಇದೆ, ಅದನ್ನು ಸಹಿತ ನೀವು ನೋಡಿ ತಿಳ್ಕೊಬಹುದು. ನೆಕ್ಸ್ಟ್ ಕ್ವಶನ್, ಡ್ರಾ ಅಂಡ್ ಲೇಬಲ್ ದ ಪಾರ್ಟ್ಸ್ ಆಫ್ ಆರ್ಗನಲಿ ರೆಸ್ಪಾನ್ಸಿಬಲ್ ಫಾರ್ ಟ್ರಾಪಿಂಗ್ ಲೈಟ್ ಎನರ್ಜಿ ಎಸೆನ್ಷಿಯಲ್ ಫಾರ್ ಫೋಟೋಸಿಂಥೆಸಿಸ್ ಇನ್ ಪ್ಲಾಂಟ್. ಅಂದ್ರೆ ಡೈರೆಕ್ಟ್ಲಿ ಕ್ವಶನ್ ಕೇಳಿಲ್ಲ ಇವರು. ಏನೋ ಡ್ರಾ ದ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ಕ್ಲೋರೋಪ್ಲಾಸ್ಟ್ ಕೇಳುದ್ರ ಬದಲಿಗೆ ಯಾವ ಒಂದು ಆರ್ಗನ್ ಅಲ್ಲಿ ಲೈಟ್ ಅನ್ನ ಟ್ರ್ಯಾಪ್ ಮಾಡಿ ಎನರ್ಜಿಯನ್ನ ಫೋಟೋಸಿಂಥೆಸಿಸ್ ಯೂಸ್ ಮಾಡ್ತದ ಅದನ್ನ ಕೇಳ್ಯಾರ. ಇದು 8ನೇ ಟಾಪಿಕ್ ಅಲ್ಲಿ ಬರುವಂತ ಒಂದು ಕ್ವಶನ್. ಈ 8ನೇ ಟಾಪಿಕ್ ಅಲ್ಲಿ ನೋಡ್ಲಿ, ಆ ಒಂದು ಸೆಂಟೆನ್ಸ್ ಕಂಪ್ಲೀಟ್ ಆಗಿ ನಮಗೆ ಡಯಾಗ್ರಾಮ್ ಅಲ್ಲಿ ಕೂಡ ಬುಕ್ ಅಲ್ಲಿ ಸಿಕ್ಕೇ ಬಿಡ್ತದೆ. ಇಲ್ಲಿದೆ ನೋಡಿ, ದ ಕ್ಲೋರೋಪ್ಲಾಸ್ಟ್ ಕಂಟೈನ್ ಕ್ಲೋರೋಫಿಲ್, ಓಕೆ, ಅಂಡ್ ಕೆರಾಟಿನೈಡ್ ಪಿಗ್ಮೆಂಟ್ ವಿಚ್ ಆರ್ ರೆಸ್ಪಾನ್ಸಿಬಲ್ ಫಾರ್ ಟ್ರ್ಯಾಪಿಂಗ್ ಲೈಟ್ ಎನರ್ಜಿ ಎಸೆನ್ಷಿಯಲ್ ಫಾರ್ ಫೋಟೋಸಿಂಥೆಸಿಸ್. ಸೊ ಹಾಗಾಗಿ ಈ ಕ್ಲೋರೋಪ್ಲಾಸ್ಟ್ ಡಯಾಗ್ರಾಮು ನಮಗೆ ಎಷ್ಟು ಮಾರ್ಕ್ಸಿಗೆ ಹೇಳಿ, 3 ಮಾರ್ಕ್ಸಿಗೆ. ಅಂದ್ರೆ ಈ ಟಾಪಿಕ್ ಅಲ್ಲಿ 3 ಮಾರ್ಕ್ಸಿಗೆ ಒಂದು ಡಯಾಗ್ರಾಮ್ ಕೇಳ್ತಾರ ಅನ್ನಂಗ ಆಯ್ತು. ಅಂದ್ರೆ ಯಾವ ಡಯಾಗ್ರಾಮದ ಲೇಬಲ್ 6ಕ್ಕಿಂತ ಜಾಸ್ತಿ ಇದಾವೆ, 5 ಲೇಬಲ್ ಇದ್ರೂ ಸಹಿತ ಅದು ನಿಮಗೆ ಎಕ್ಸಾಮ್ ಅಲ್ಲಿ ಡಯಾಗ್ರಾಮ್ ಕೇಳ್ತಾರೆ ಅಂತ ಅರ್ಥ. ನೀವು ಅದನ್ನ ಅನಾಲಿಸಿಸ್ ಮಾಡ್ಕೋಬೇಕು. ಇದರಲ್ಲಿ ಯಾವ ಡಯಾಗ್ರಾಮ್ ಇದೆ ಲಿಸ್ಟ್ ಮಾಡ್ಕೊಳ್ರಿ. ಮೈಟೋಕಾಂಡ್ರಿಯಾ ಡಯಾಗ್ರಾಮ್ ಆಗಿರ್ಬೋದು, ಪ್ಲಾಸ್ಮಾ ಮೆಂಬ್ರೇನ್ ಡಯಾಗ್ರಾಮ್ ಆಗಿರ್ಬೋದು, ನೆಕ್ಸ್ಟ್ ಇದು ಯಾವ್ದು ಗೊತ್ತಾ, ಫ್ಲಾಜೆಲಾ, ದ ಟ್ರಾನ್ಸ್ಫರ್ ಸೆಕ್ಷನ್ ಆಫ್ ಫ್ಲಾಜೆಲಾ ಲಾಸ್ಟಿಗೆ ಇದೆ ನೋಡ್ರಿ. ಅದು ಸಹಿತ ನಿಮಗೆ ಡಯಾಗ್ರಾಮ್ ಕೇಳುವಂತ ಚಾನ್ಸಸ್ ಇದೆ. ಇದನ್ನು ಸಹಿತ ಪ್ರಾಕ್ಟೀಸ್ ಮಾಡ್ಕೊಡ್ರಿ. ನೆಕ್ಸ್ಟ್ ಕ್ವಶನ್ ಬರ್ರಿ. ನೆಕ್ಸ್ಟ್ ಕ್ವಶನ್ ಯಾವುದು, ಪ್ಲಾಂಟ್ ಸೆಲ್ ಅಂಡರ್ಗೋ ಸೈಟೋಕೈನೆಸಿಸ್ ಬೈ ಡಿಫರೆಂಟ್ ಮೆಕ್ಯಾನಿಸಮ್ ದ್ಯಾನ್ ಇನ್ ಎನಿಮಲ್ ಸೆಲ್ ಸಬ್ಸ್ಟೆನ್ಸಿಯೇಟ್. ಅಂದ್ರೆ ಪ್ಲಾಂಟ್ ಸೆಲ್ ಸೈಕಲ್ ಮತ್ತೆ ಸೆಲ್ ಡಿವಿಷನ್ ಟಾಪಿಕ್ ಅಲ್ಲಿ ನಮಗೆ ಆಲ್ರೆಡಿ ಗೊತ್ತು, 2 ಪ್ರೊಸೆಸ್ ಬರ್ತದೆ. ಒಂದು ಕ್ಯಾರಿಯೋಕೈನೆಸಿಸ್, ಇನ್ನೊಂದು ಸೈಟೋಕೈನೆಸಿಸ್. ಕ್ಯಾರಿಯೋಕೈನೆಸಿಸ್ ಅಲ್ಲಿ ನ್ಯೂಕ್ಲಿಯಸ್ ಸಪರೇಟ್ ಆದ್ರೆ ಸೈಟೋಕೈನೆಸಿಸ್ ಒಳಗಡೆ ಸೈಟೋಪ್ಲಾಸಮ್ ಸಪರೇಟ್ ಆಗುತ್ತೆ. ಹಾಗಾದ್ರೆ ಈ ಸೈಟೋಪ್ಲಾಸಮ್ ಸಪರೇಷನ್ ಎನಿಮಲ್ ಸೆಲ್ ಅಲ್ಲಿ ಬಹಳ ಈಸಿಯಾಗಿ ನಡೀತದೆ. ಎನಿಮಲ್ ಸೆಲ್ ಅಲ್ಲಿ ಯಾವ ರೀತಿ ನಡೀತದೆ ಅಂದ್ರೆ, ಇಟ್ ಅಚೀವ್ಡ್ ಬೈ ಫಾರ್ಮೇಶನ್ ಆಫ್ ದಿ ಫರ್ರೋ. ಫರ್ರೋ ಅಂತಂದ್ರೇನು, ಎರಡೂ ಕಡೆಯಿಂದ ಒಳಗಡೆ ಮುನ್ನುಗ್ಗೋದನ್ನ ಫರ್ರೋ ಅಂತ ಕರಿತೀವಿ. ನೀವು ಈ ಟಿಲೋ ಫೇಸ್ ಒಳಗಡೆ ನೋಡಬಹುದು, ಈ ಕಡೆನೂ ಒಳಗೆ ಹೋಗ್ತಾ ಇದೆ, ಈ ಕಡೆನೂ ಒಳಗೆ ಹೋಗ್ತಾ ಇದೆ. ಇದನ್ನ ಫರ್ರೋ ಫಾರ್ಮೇಶನ್ ಅಂತ ಕರಿತೀವಿ. ಅದೇ ರೀತಿಯಾಗಿ ಪ್ಲಾಂಟ್ ಸೆಲ್ ಅಲ್ಲಿ ಸೈಟೋಕೈನೆಸಿಸ್ ಯಾವ ರೀತಿ ಆಗತ್ತೆ, ಇಲ್ಲೇ ಐತ್ ನೋಡ್ರಿ. ಪ್ಲಾಂಟ್, ಈ ಸೆಂಟೆನ್ಸ್ ನೋಡ್ರಿ ಇಲ್ಲಿಂದ. ಓಕೆ, ಪ್ಲಾಂಟ್ ಸೆಲ್ however are enclosed by relatively inextensible cell wall. Thereafter they undergo cytokinesis by different mechanism. In plant cell ಯಾವ ರೀತಿ ಅಂತಂದ್ರೆ, ಒಂದೇದು ಯಾವುದು ವಾಲ್ ಫಾರ್ಮೇಶನ್ ಸ್ಟಾರ್ಟ್ ಇನ್ ದ ಸೆಂಟರ್ ಆಫ್ ದಿ ಸೆಲ್, grows outward to meet the existing lateral walls. 2 ಪಾಯಿಂಟ್ ಇತ್ತು. The formation of new cell wall begins with the formation of simple precursors called the cell plate. ಅಂದ್ರೆ ಎರಡೂ ಸೆಲ್ ಮಧ್ಯದಲ್ಲಿ ಒಂದು ಪ್ಲೇಟ್ ತರ ಸ್ಟ್ರಕ್ಚರ್ ಫಾರ್ಮೇಶನ್ ಆಗುತ್ತೆ. That represent the middle lamella between walls of 2 adjacent cells. Okay, at the time of cytoplasmic division, organelles of mitochondria and plastids distributing between 2 daughter cells. ಇವುಗಳನ್ನ ಒಂದ್ ಕಡೆ ಬರ್ಕೊಡ್ರಿ, ಬರ್ಕೊಂಡು ಪ್ರಾಕ್ಟೀಸ್ ಮಾಡ್ರಿ.
ಅಂದ್ರೆ ಸೆಲ್ ಸೈಕಲ್ ಅಂಡ್ ಸೆಲ್ ಡಿವಿಷನ್ ಟಾಪಿಕ್ ಅಲ್ಲಿ ಸಹಿತ 3 ಮಾರ್ಕ್ಸಿಗೆ ಒಂದು ಕ್ವಶನ್ ಕೇಳ್ತಾರ ಅಂದಂಗ ಆಯ್ತು. ಎಂ ಫೇಸು ಮತ್ತೆ ಮೆಟಾಫೇಸ್ ಇದನ್ನ ಕೇಳಬಹುದು. ಸಿಗ್ನಿಫಿಕೆನ್ಸ್, ಮೈಟಾಸಿಸ್, ಮಿಯೋಸಿಸ್ ಸಿಗ್ನಿಫಿಕೆನ್ಸ್ ಆಗಿರ್ಬೋದು. ಮೆನ್ಷನ್ ದ ಟೈಪ್ಸ್ ಆಫ್ ಸೆಲ್ಸ್, ಇಂಟರ್ ಫೇಸ್ ಅಲ್ಲಿ ಬರುವಂತ ಸೆಲ್ ಟೈಪ್ಸ್, G1 ಫೇಸು, ಎಸ್ ಫೇಸು, G2 ಫೇಸು, ಈ ಟೈಪ್ ಸಹಿತ ಕ್ವಶನ್ಸ್ ಕೇಳಬಹುದು. ಯಾವ್ದಾದ್ರು ಒಂದು 5 ಟಾಪಿಕ್ ಸೆಲೆಕ್ಟ್ ಮಾಡ್ಕೊಳ್ರಿ. ಯಾಕಂತಂದ್ರೆ 7 ಕ್ವಶನ್ಸ್ ಕೊಟ್ಟಿರ್ತಾರೆ, ನೀವು 5 ಕ್ವಶನ್ ಆನ್ಸರ್ ಮಾಡ್ಬೇಕಾಗಿರ್ತದೆ. ಸೊ ಹಾಗಾಗಿ 5 ಟಾಪಿಕ್ ನಿಮ್ಗೆ ಯಾವ್ದು ಈಸಿ ಅನ್ಸುತ್ತಾ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ರಿ. ರೈಟ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಪ್ಲಾಂಟ್ ಗ್ರೋತ್ ರೆಗ್ಯುಲೇಟರ್ಸ್. ಪ್ಲಾಂಟ್ ಗ್ರೋತ್ ರೆಗ್ಯುಲೇಟರ್ಸ್ ಅದು ಕ್ಯಾರೆಕ್ಟರಿಸ್ಟಿಕ್ಸ್ ಅಂದ್ರೆ ಪ್ಲಾಂಟ್ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಟಾಪಿಕ್ ಇಂದ ಇಲ್ಲಿ ಕೊಟ್ಟರೆ ನೋಡ್ರಿ. ಪ್ಲಾಂಟ್ ಗ್ರೋತ್ ರೆಗ್ಯುಲೇಟರ್ಸ್ ಕ್ಯಾರೆಕ್ಟರ್ಸ್. ಒಂದೇ ಕ್ಯಾರೆಕ್ಟರ್ ಏನು? ದ ಪ್ಲಾಂಟ್ ಗ್ರೋತ್ ರೆಗ್ಯುಲೇಟರ್ಸ್ ಆರ್ ಸ್ಮಾಲ್ ಸಿಂಪಲ್ ಮೊಲಿಕ್ಯೂಲ್ಸ್ ಆಫ್ ಡೈವರ್ಸ್ ಕೆಮಿಕಲ್ ಕಾಂಪೋಸಿಷನ್. ಒಂದೇ ಪಾಯಿಂಟ್ ಆಯ್ತಾ. ನೆಕ್ಸ್ಟ್, ದೇ ಕುಡ್ ಬಿ ಇಂಡೋಲ್ ಕಂಪೌಂಡ್ಸ್, ಎರಡನೇ ಪಾಯಿಂಟ್ ಆಯ್ತು. ಅಂಡ್ ಇವನ್ ದೇ ಕುಡ್ ಬಿ ಅಡಿನಿನ್ ಡೆರಿವೇಟಿವ್ಸ್, ಮೂರನೇ ಪಾಯಿಂಟ್ ಆಯ್ತು. ದೇ ಕುಡ್ ಬಿ ಕ್ಯಾರೋಟಿನಾಯ್ಡ್ಸ್ ಡೆರಿವೇಟಿವ್ಸ್. ನೆಕ್ಸ್ಟ್, ದೇ ಆರ್ ಡಿಸ್ಕ್ರೈಬ್ ಪ್ಲಾಂಟ್ ಗ್ರೋತ್ ಸಬ್ಸ್ಟೆನ್ಸ್, ಪ್ಲಾಂಟ್ ಹಾರ್ಮೋನ್ಸ್, ಫೈಟೋ ಹಾರ್ಮೋನ್ಸ್ ಅಂತಾನೂ ಕೂಡ ಕರೀತಾರ. ಇವನ್ ಪ್ಲಾಂಟ್ ಗ್ರೋತ್ ಹಾರ್ಮೋನ್ಸ್ ಬ್ರಾಡ್ಲಿ ಡಿವೈಡೆಡ್ ಇಂಟು 2 ಗ್ರೂಪ್ಸ್ ಬೇಸ್ಡ್ ಆನ್ ದೇರ್ ಫಂಕ್ಷನ್ಸ್. ಒಂದೇದು ಯಾವ್ದು ಹೇಳಿ? ಪ್ಲಾಂಟ್ ಗ್ರೋತ್ ಪ್ರಮೋಟರ್, ಇನ್ನೊಂದು ಪ್ಲಾಂಟ್ ಗ್ರೋತ್ ಇನ್ಹಿಬಿಟರ್. ಈ ರೀತಿಯಾಗಿ ನೀವು 3 ಮಾರ್ಕ್ಸಿಗೆ 3 ಕ್ಯಾರೆಕ್ಟರ್ಸ್ ಬರೆದ್ರು ಕೂಡ ಓಕೆ. ಅಂದ್ರೆ ಪ್ಲಾಂಟ್ ಗ್ರೋತ್ ರೆಗ್ಯುಲೇಟರ್ಸ್ ಅಂಡ್ ಡೆವಲಪ್ಮೆಂಟ್ ಒಳಗೂ ಸಹಿತ 3 ಮಾರ್ಕ್ಸ್ ಇಂದು ಒಂದು ಕ್ವಶನ್ ಕೇಳ್ತಾರೆ. ಇನ್ನೊಂದು ಡಯಾಗ್ರಾಮ್ ಇದೆ ನೋಡಿ, ವೆರಿ ಲಕ್ಕಿ. ಡ್ರಾ ಎ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ನೆಫ್ರಾನ್. ನೆಫ್ರಾನ್ ಡಯಾಗ್ರಾಮ್ ಎಲ್ಲಿ ಬರುತ್ತೆ? ಇದು ಎಕ್ಸ್ಕ್ರೀಷನ್ ಅಂಡ್ ನೈಟ್ರೋಜಿನಸ್ ವೇಸ್ಟ್, ರಿಮೂವಲ್ ಆಫ್ ಎಕ್ಸ್ಕ್ರೀಟರಿ ಪ್ರೊಡಕ್ಟ್ಸ್ ಅಂಡ್ ದೇರ್ ಎಲಿಮಿನೇಷನ್, ಆ ಟಾಪಿಕ್ ಅಲ್ಲಿ ಬರುತ್ತೆ. ಇದರಲ್ಲೂ ಸಹಿತ ಯಾವ ಒಂದು ಲೇಬಲಿಂಗ್ 6 ಲೇಬಲಿಂಗ್ಸ್ ಗಿಂತ ಜಾಸ್ತಿ ಇದೆ ನೋಡಲಿ. ಟ್ರಾನ್ಸ್ಫರ್ ಸೆಕ್ಷನ್ ಆಫ್ ಕಿಡ್ನಿ, ಲಾಂಜಿಟ್ಯೂಡಿನಲ್ ಸೆಕ್ಷನ್ ಆಫ್ ಕಿಡ್ನಿ ಕೇಳಬಹುದು ನಿಮ್ಗೆ, ಲಾಂಜಿಟ್ಯೂಡಿನಲ್ ಸೆಕ್ಷನ್. ಓಕೆ, ಇದರಲ್ಲಿ ಏನ್ ಬರುತ್ತೆ? ಮೆಡುಲರಿ ಪಿರಾಮಿಡ್ ಬರುತ್ತೆ, ಕೆಲಿಕ್ಸ್ ಬರುತ್ತೆ, ರೀನಲ್ ಆರ್ಟರಿ ಬರುತ್ತೆ, ರೀನಲ್ ವೇನ್ ಬರುತ್ತೆ, ರೀನಲ್ ಪೆಲ್ವಿಸ್, ಯುರೇಟರು. ನೆಕ್ಸ್ಟ್ ಇವನ್ ಹ್ಯೂಮನ್ ಯೂರಿನರಿ ಸಿಸ್ಟಮ್ ಡಯಾಗ್ರಾಮ್ ಅಂತಂದ್ರೆ ಈ ಡಯಾಗ್ರಾಮ್ ಬರುತ್ತೆ. ಇದರಲ್ಲಿ ಬಹಳ ಡಯಾಗ್ರಾಮ್ ಏನಿಲ್ಲ, 3 ಡಯಾಗ್ರಾಮ್. ಯಾವ್ದು ಬರ್ಕೊಡ್ರಿ ಒಂದ್ ಕಡೆ? ಹ್ಯೂಮನ್ ಯೂರಿನರಿ ಸಿಸ್ಟಮ್, ಲಾಂಜಿಟ್ಯೂಡಿನಲ್ ಸೆಕ್ಷನ್ ಆಫ್ ಕಿಡ್ನಿ ಮತ್ತೆ ನೆಫ್ರಾನ್. ಈ 3 ಡಯಾಗ್ರಾಮ್ ಅಲ್ಲಿ ಒಂದು ಡಯಾಗ್ರಾಮ್ ಅಂತೂ ಫಿಕ್ಸ್ 3 ಮಾರ್ಕ್ಸಿಗೆ. ಓಕೆ, ಇನ್ನೊಂದು ಇದು ಅಂತೂ ಏನಷ್ಟು ಇಂಪಾರ್ಟೆಂಟ್ ಏನಿಲ್ಲ, ರೀಅಬ್ಸಾರ್ಪ್ಷನ್ ಅಂಡ್ ಸಿಕ್ರಿಷನ್ ಆಫ್ ಮೇಜರ್ ಸಬ್ಸ್ಟೆನ್ಸ್, ಆದ್ರೂ ಕೂಡ ನೋಡ್ಕೊಡ್ರಿ, ಕೇಳಬಹುದು. ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಯಾವುದು? ಬ್ರೀಫ್ಲಿ ಎಕ್ಸ್ಪ್ಲೇನ್ ಕೆಮಿಕಲ್ ಟ್ರಾನ್ಸ್ಮಿಷನ್ ಆಫ್ ಇಂಪಲ್ಸ್, ಅಂದ್ರೆ ನ್ಯೂರಲ್ ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್ ಟಾಪಿಕ್ ಇಂದ ಇಲ್ಲಿ ನೋಡ್ರಿ. ಕೆಮಿಕಲ್ ಸಿನೆಪ್ಸ್, ಇದರಲ್ಲಿ ಕೆಮಿಕಲ್ ಸಿನೆಪ್ಸ್ ಯಾವ ರೀತಿ ಬರುತ್ತೆ? ಇಲ್ಲಿದೆ ನೋಡಿ. ಕೆಮಿಕಲ್ ಸಿನೆಪ್ಸ್ ಆಫ್ ದ ಪ್ರೀ ಅಂಡ್ ಪೋಸ್ಟ್ ಸಿನಾಪ್ಟಿಕ್ ನ್ಯೂರಾನ್ ಸೆಪರೇಟೆಡ್ ಬೈ ದ ಫ್ಲೂಯಿಡ್ ಫೀಲ್ಡ್ ಸ್ಯಾಕ್ ಕಾಲ್ಡ್ ಸಿನಾಪ್ಟಿಕ್ ಕ್ಲೆಫ್ಟ್. ಇದನ್ನೇ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ಬೇಕು ನೀವು. ಇಲ್ಲೇನಾದ್ರು ನರ್ವ್ ಇಂಪಲ್ಸ್ ಟ್ರಾನ್ಸ್ಮಿಟ್ ಆಯ್ತಂದ್ರೆ ಒಳಗಡೆ ಇರುವಂತ ಸಿನಾಪ್ಟಿಕ್ ವೆಸಿಕಲ್ಸ್ ಯಾವ ರೀತಿ ಸರ್ಫೇಸಿಗೆ ಅಟ್ಯಾಚ್ ಆಗಿ ಒಳಗಡೆ ಇರುವಂತ ನ್ಯೂರೋ ಟ್ರಾನ್ಸ್ಮಿಟರ್ಸ್ ಗಳನ್ನ ಹೊರಗಡೆ ರಿಲೀಸ್ ಮಾಡುತ್ತೆ. ಇದು ನೆಕ್ಸ್ಟ್ ನ್ಯೂರಾನ್ಸ್ಗೆ ಹೆಲ್ಪ್ ಆಗುತ್ತೆ. ಅಂತಂದ್ರೆ ನ್ಯೂರಲ್ ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್ ಟಾಪಿಕ್ ಇಂದನೂ ಸಹಿತ 3 ಮಾರ್ಕ್ಸಿಗೆ ಒಂದು ಕ್ವಶನ್ ಕೇಳ್ತಾರ ಅಂದಂಗ ಆಯ್ತು. ನೀವು ಈಸಿ ಆಗಿರುವಂತ ಟಾಪಿಕ್ಸ್ ಗಳನ್ನ ಸೆಲೆಕ್ಟ್ ಮಾಡ್ಕೊಡ್ರಿ. ನಿಮ್ಗೆ ಯಾವ್ದು ಈಸಿ ಟಾಪಿಕ್ ಅನ್ಸುತ್ತಾ ಅದನ್ನ ಯಾವ್ದಾದ್ರು 5 ಸೆಲೆಕ್ಟ್ ಮಾಡ್ಕೊಂಡು ನೀವು ಕರೆಕ್ಟ್ ಆಗಿ ಓದ್ರಿ. ನನ್ನ ಮುಂದಿನ ವಿಡಿಯೋ ನಿಮಗೆ 5 ಮಾರ್ಕ್ಸ್ ಇಂದಿದೆ. ಇದಕ್ಕಿಂತ ಮುಂಚೆ ಒಂದು ವಿಡಿಯೋ 3 ಮಾರ್ಕ್ಸ್ ಇಂದು, ಅದನ್ನು ಸಹಿತ ನೋಡ್ಕೊಡ್ರಿ. ನೆಕ್ಸ್ಟ್ ಆಮೇಲೆ 5 ಮಾರ್ಕ್ಸ್ ಇಂದ ವಿಡಿಯೋನು ಕೂಡ ನೋಡ್ರಿ.